ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ದೀರಿ? ಒಂದು 2-3 ದಿನ ಸ್ವಲ್ಪ ಸೈಲೆಂಟ್ ಆಗೋಯ್ತು, ವಿಡಿಯೋಸ್ ಬಂದಿರಲಿಲ್ಲ. ಯಾಕೆ ಅಂತಂದರೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ. ನಿನ್ನೆ ನಂದು ಫಸ್ಟ್ ಟೆಡ್ಎಕ್ಸ್ ಟಾಕ್ ಕೊಟ್ಟಿದ್ದೀನಿ. ಅದು ಜೈನ್ ಯೂನಿವರ್ಸಿಟಿ ಕಡೆಯಿಂದ ನಡೀತು. ತುಂಬ ಚೆನ್ನಾಗಾಯಿತು ಪ್ರೋಗ್ರಾಮು. ವೆರಿ ಹ್ಯಾಪಿ ಟು ಇನ್ಸ್ಪೈರ್ ಪೀಪಲ್, ಪುಟ್ ದೇರ್ ಪೋಸ್ಟ್ ಆನ್ಲೈನ್. ಚೆನ್ನಾಗಿದೆ. ಒಂದು ಒಳ್ಳೆ ಇನ್ಸ್ಪಿರೇಷನ್. ನನ್ನ ಜರ್ನಿನ ನಾನು ಹೇಳಿ ಬಂದೆ. ಇಲ್ಲಿವರೆಗೂ ಏನಾಯಿತು, ಯಾವ್ಯಾವ ಥರ ತೊಂದರೆ ಆಯಿತು ನನ್ನ ಲೈಫಲ್ಲಿ, ಎಷ್ಟು ಮಟ್ಟಿಗೆ ನಾನು ಅಚೀವ್ ಮಾಡಿದ್ದೆ, ಯಾವ ಥರ ಬಿದ್ದೋಗ್ಬಿಟ್ಟೆ ಬಿದ್ದೋಗ್ಬಿಟ್ಮೇಲೆ ನಾನು ಯಾವ ಥರ ಹೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಹೇಳಕ್ಕೆ ಟ್ರೈ ಮಾಡ್ತಾ ಇರೋವಾಗ ಈಗ ನಾನು ಯಾವ್ಯಾವ ಥರ ಇನೋವೇಷನ್ಸ್ ಕೂಡ ತೊಗೊಂಡ್ಬರ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ನಂದು ಮೈ ಬಡಿ ಆಗಿರ್ಬೋದು, ಅಥವಾ ಬೇರೆ ಈ ಪ್ರಾಜೆಕ್ಟ್ಸ್ ಬರ್ತಿರ್ಬೋದು, ಯಾವುದೇ ಪ್ರಾಜೆಕ್ಟ್ ಇರ್ಬೋದು, ಇಲ್ಲ ಅಂತಂದರೆ ಈ ಒಂದು ಕಸದಿಂದ ಒಂದು ಗೊಬ್ಬರ ಮಾಡುವಂಥದ್ದು, ಇದೆಲ್ಲದನ್ನು ಒಂದಷ್ಟು ಪ್ರಾಜೆಕ್ಟ್ಸ್ ಬರ್ತಾ ಇದೆ. ಇದಕ್ಕೆಲ್ಲ ಸಿಕ್ಕಾಪಟ್ಟೆ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಆಗ್ತಾನೂ ಇದೆ. ಸೊ ಹಾಗಾಗಿ ಇದನ್ನ ನಾನೇನು ಮಾಡೋಕ್ಕಾಗ್ತಾ ಇಲ್ಲ. ಹೆಚ್ಚಾಗಿ ನನಗೆ ಅದು ಫೋಕಸ್ ಬರ್ತಾ ಇಲ್ಲ. ಯಾಕೆಂದರೆ ಫಿನಾನ್ಸಸ್ ಆರ್ ಇನ್ವಾಲ್ವ್ಡ್. ಅನ್ಫಾರ್ಚುನೇಟ್ಲಿ ಐ ಡೋಂಟ್ ಹ್ಯಾವ್ ಎನಿ ಮೋರ್ ಡೋನರ್ಸ್. ಬರ್ತಾ ಇಲ್ಲ ಜನ. ಒಂದು ಸ್ವಲ್ಪ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದೀವಿ, ಓದಾಡ್ತಾ ಇದ್ದೀನಿ. ನಾನು ಇರೋ ವಿಚಾರ ಸೀದಾ ಹೇಳ್ತೀನಿ ನಿಮಗೆ. ಯಾಕಂದರೆ ಎಲ್ಲ ತೊಗೊಂಡು ನಾನು ನಿಂತ್ಕೋಬೇಕು ಅಂತಂದರೆ ನನ್ನ ಕೈಲೂ ಆಗೋದಿಲ್ಲ. ಇದ್ದಿದ್ದು ಕ್ರೆಡಿಟ್ ಕಾರ್ಡು ಅದು ಇದು ಎಲ್ಲದನ್ನು ಯೂಸ್ ಮಾಡಿಬಿಟ್ಟಿದ್ದೀನಿ ನಾನು ಹೊತ್ತಿಗೆ. ಸೊ ಇನ್ಯಾವುದೂ ಇಲ್ಲ ಹೆಚ್ಚಾಗಿ. ಸೊ ಈವನ್ ಐ ನೀಡ್ ಟು ಲುಕ್ ಫಾರ್ ಮೈ ಸರ್ವೈವಲ್ ಇನಿಷಿಯೇಟಿವ್ಸ್. ಆದರೂ ಇದನ್ನೆಲ್ಲ ಇಟ್ಕೊಂಡು ನಾನು ಮಾಡ್ಕೊಂಡು ಮುಂದೆ ಬರೋದಿದೆಯಲ್ಲ, ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆದರೂ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ಲುಕಿಂಗ್ ಫಾರ್ ಡೋನರ್ಸ್. ಈ ಥರ ಭಾಳ ಜನರ ಹತ್ರ ಮಾತಾಡ್ತಾ ಇದ್ದೀವಿ, ಅಡ್ವರ್ಟೈಸರ್ಸ್ ಹತ್ರ ಮಾತಾಡ್ತಾ ಇದ್ದೀನಿ. ನಮ್ಮಲ್ಲಿ ಯಾರು ನೋಡಿ, ಎಲ್ಲ ಬರೀ ಮಾತಾಡ್ತಾರೆ ಅಷ್ಟೇ, ಮುಂದೆ ಯಾರು ಬರೋದಿಲ್ಲ. ಸುಮ್ಮನೆ ಬಂದು ಮಾತಾಡ್ಬಿಟ್ಟು ಹೌದಾ, ನಿಮ್ಗೆ ಇಂಥದ್ದಾಗಿದೆಯಾ, ಹಂಗೆ ಕಷ್ಟ ಆಯ್ತಾ ಅಂತ ಕೇಳ್ತಾರೆ. ಮೆಲ್ಲಗೆ ಹಂಗೆ ಹೊರಟೋಗ್ತಾರೆ. ಇಲ್ಲ ಬೇರೆಯವ್ರು ಯಾರನ್ನ ಫೋನ್ ಮಾಡಿ ಜಾಬ್ಸ್ ಕೇಳ್ತಾರೆ, ಇಲ್ಲಾಂದರೆ ಇನ್ನೇನೋ ಅಂತ ಕೇಳ್ತಾರೆ. ನನಗೂ ಸಾಕಾಗೋಗಿದ್ದೀರಿ. ಸೊ ಇರಲಿ, ಐ ಆಮ್ ಕಂಟಿನ್ಯೂಯಿಂಗ್ ಆನ್ ದಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ನಾನೇನು ಬಿಟ್ಬಿಡಲ್ಲ ಇದನ್ನು. ಈ ಒಂದು ವಿಚಾರಗಳು ಏನೇನಿದೆ ಅದನ್ನು ನಾನು ಕಂಟಿನ್ಯೂಸ್ ಇಟ್ಕೋತೀನಿ. ಇದನ್ನು ಬಿಟ್ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ನಾನೆಲ್ಲೂ ಹೋಗೋದು ಇಲ್ಲ. ಇವತ್ತೊಂದು ಸ್ವಲ್ಪ ಡಿಪ್ರೆಷನಲ್ಲಿದ್ದೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಈ ಥರ ನೆಗೆಟಿವ್ ಟಾಕ್ಸ್ ಬಂತು ಅಂತ ನನ್ನ ಪ್ರಕಾರ ಕಾಣುತ್ತೆ. ಬಟ್ ಸ್ಟಿಲ್ ಇದು ಈ ಥರ ಮತ್ತೆ ಇನ್ನು ಮುಂದೆ ಆಗೋದಿಲ್ಲ. ನಿನ್ನೆ ಒಂದು ಡಿಸ್ಕಷನ್ ಆಯಿತು. ಒಂದು ಒಳ್ಳೆ ಟೆಡ್ಎಕ್ಸ್ ಇನ್ಸ್ಪಿರೇಷನಲ್ ಟಾಕ್ ಇತ್ತು. ಅಮೇಝಿಂಗ್. ಆ್ಯಂಡ್ ಮುಂದಿನ ಪೀಳಿಗೆ ಏನು, ಮುಂದಿನ ಭಾರತ ಏನು ಅನ್ನೋದ್ರ ಬಗ್ಗೆ ನಾನು ಫೋಕಸ್ ಮಾಡ್ತಾ ಇದ್ದೀನಿ. ಹೊರತು ಈ ಸಣ್ಣ ಪುಟ್ಟ ವಿಚಾರ ಬರುತ್ತೆ, ಅವಾಗ ಒಂದು ಸ್ವಲ್ಪ ಬ್ಯಾಡ್ ಫೀಲಿಂಗ್ಸ್ ಕೊಡುತ್ತೆ, ಹೋಗುತ್ತೆ. ಇದ್ದಿದ್ದೇ ಇದೆಲ್ಲ. ಸೊ ಇದೆಲ್ಲ ಕನ್ಸಿಡರೇಷನ್ ಮಾಡಿಕೊಂಡು ನನಗೆ ಇವತ್ತೊಂದು ಭಾಳ ಇಂಪಾರ್ಟೆಂಟ್ ಸಂಗತಿ ನಿಮ್ಮ ಮುಂದೆ ನಾನು ಡಿಸ್ಕಸ್ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ನಾನು ಏನು ಮಾಡಿದೆ, ಇವತ್ತೊಂದು ಸಣ್ಣದಾಗಿ ಒಂದು ವಿಡಿಯೋ ಮಾಡೋಣ, ನಿಮ್ಮ ಮುಂದೆ ಶೇರ್ ಮಾಡೋಣ ಅಂತ ಹೇಳಿ ಬಂದೆ. ಈಗ ಈ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಅಂತ ನೀವೆಲ್ಲರೂ ಕೇಳಿರ್ತೀರಿ. ಅಂದರೆ ಮದುವೆ ಆಗಿ ಇನ್ನೊಬ್ಬರ ಜೊತೆಗೆ ಸಂಬಂಧ ಇಟ್ಕೊಳ್ಳೋದು, ಅಥವಾ ಡಿವೋರ್ಸೀಸ್ ಆಗಿರ್ಬೋದು, ಇನ್ನೇನೇ ಆಗಿರ್ಬೋದು, ಕಹಿಗಳನ್ನು ನೋಡಿರ್ತಾರೆ, ಎಷ್ಟೋ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡಿರ್ತಾರೆ. ನನ್ಗೆ ಇನ್ನೊಂದಷ್ಟು ಮನವರಿಕೆ ಆಗ್ತಾನೇ ಇದೆ. ಯಾಕಂದರೆ ನೀವೆಲ್ಲರೂ ಕೇಳಿದ್ರಿ, ಮೇಡಮ್ ನೀವೊಂದು ಸ್ವಲ್ಪ ಜೆಂಡರ್ ಸೆನ್ಸಿಟೈಸೇಷನ್ ನೀವು ಮಾಡಿ ಅಂತ. ಎಲ್ಲ ಒಂದು 28 ಜೆಂಡರ್ಸ್ ನಾನು ಏನು ಹೇಳಿದೆ, ಎಸ್ ನಾನು ಮಾಡೇ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಅದನ್ನು ನಿನ್ನ ಮುಂದೆ ತರಲೇಬೇಕು ಅಂತ ಇದೆ ನನಗೆ. ಆದಷ್ಟು ಬೇಗ ನಾನು ರೆಕಾರ್ಡ್ ಮಾಡ್ತೀನಿ. ಇವತ್ತೇ ರೆಕಾರ್ಡ್ ಮಾಡಿ ಇವತ್ತೇ ನಾನು ಅದನ್ನು ಪೋಸ್ಟ್ ಮಾಡ್ತೀನಿ ಕೂಡ. ಸೊ ಇದ್ರ ಬಗ್ಗೆ ಒಂದು ಕ್ಷಮೆ ಇರಲಿ. ಬಟ್ ಎಸ್, ಇದಾಗ್ತಾ ಇದೆ. ಎರಡನೇ ವಿಚಾರ ಬಂದು, ಇದರಲ್ಲಿ ಗಂಡಸರಾಗ್ಲಿ ಹೆಂಗಸರಾಗ್ಲಿ ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗತ್ತೆ ಒಬ್ರಿಗೊಬ್ರು. ಅಂದರೆ ಗಂಡಸಿನ ಸ್ವಭಾವ ಏನು ಅಂತ ಹೆಣ್ಣಿನ ಸ್ವಭಾವ ಏನು ಅಂತ ಗಂಡು ಅರ್ಥ ಮಾಡ್ಕೋಬೇಕಾಗತ್ತೆ. ಒಂದು ಲೆವೆಲ್ಗೆ ಇರುತ್ತೆ. ಒಂದಷ್ಟು ರಿಕ್ವೈರ್ಮೆಂಟ್ಸ್ ಈ ಕಡೆಗೂ ಆಗ್ಬೋದು, ಆ ಕಡೆಗೂ ಆಗ್ಬೋದು. ಸೆಕ್ಸ್ ಅಂದ್ರೇ ಬೇರೆ, ಜೆಂಡರ್ ಅಂದ್ರೇ ಬೇರೆ. ಅದು ದಯವಿಟ್ಟು ಎಲ್ಲರೂ ತಿಳ್ಕೊಬೇಕಾಗತ್ತೆ. ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿಬಿಟ್ಟಾಗ ಅದು ತುಂಬ ಡಿಫಿಕಲ್ಟ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ. ಸೊ ಒಬ್ಬರ ಪ್ರಯಾರಿಟಿ, ಇನ್ನೊಬ್ಬರ ಪ್ರಯಾರಿಟಿ, ಯಾವ್ಯಾವ ಥರನ ಬೇರೆ ಬೇರೆ ಥರ ಎಲ್ಲ ಇರುತ್ತೆ. ಸೊ ಹಾಗಾಗಿ ಇಟ್ ಇಸ್ ಟೂ ಡಿಫಿಕಲ್ಟ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಈ ಒಂದು ವಿಚಾರನ. ಆಮೇಲೆ ಅಂತ ಒಂದು ಗೊಂದಲ ಇದ್ರೆ ನನ್ನ ಒಂದು ಸಜೆಷನ್ ಏನಂತಂದ್ರೆ, ದಯವಿಟ್ಟು ಹೋಗಿ ಒಂದು ಸೈಕ್ಯಾಟ್ರಿಸ್ಟ್ನ ಮೀಟ್ ಮಾಡಿ, ಕನ್ಸಲ್ಟ್ ಮಾಡಿ, ನಿಮಗೆ ಒಂದು ಏನು ಗೊಂದಲ ಇದೆ ಅನ್ನೋದನ್ನ ಸಾರ್ಟ್ ಔಟ್ ಮಾಡ್ಕೊಳ್ಳಿ. ನನ್ನ ಸಜೆಷನ್ ಇಷ್ಟನೇ, ಇದಕ್ಕಿಂತ ಬೇರೆ ಏನಿಲ್ಲ. ಇದೊಂದು ಇಂಪಾರ್ಟೆಂಟ್ ಟಾಪಿಕ್ ನಾನು ನಿಮ್ಮ ಹತ್ರ ಶೇರ್ ಮಾಡಲೇಬೇಕಾಗಿದೆ. ಮೂರನೇ ವಿಚಾರ, ಈಗ ಹೆಂಗಸಿಗೆ ತಪ್ಪು ಅಂತ ಗಂಡಸರು ಹೇಳ್ತಾರೆ ನಾನು ಮೀಟ್ ಮಾಡೋದ್ರಲ್ಲಿ.
ಅದೇ ತರ ಹೆಂಗಸರು ಗಂಡಸರು ತಪ್ಪು ಅಂತ ಹೇಳ್ತಾರೆ. ಯಾಕಂದ್ರೆ ನಾನು ಈ ಎರಡೂ ಶೂಸ್ ನಲ್ಲಿ ಇರೋದ್ರಿಂದ ನನಗೆ ಗೊತ್ತು ಯಾರು ತಪ್ಪು ಯಾರ್ದು ಅಂತ. ಸೊ ಹಂಗಾಗಿ ಈ ವಿಚಾರಗಳು ನಾನು ಅದನ್ನ ಹೆಚ್ಚಾಗಿ ಒಂದು ಡೀಟೇಲ್ ಆಗಿ ಹೋಗಕ್ಕೆ ಇಷ್ಟಪಡಲ್ಲ. ಆದ್ರೆ ಅದರಿಂದ ಒಂದು ಡಿವೋರ್ಸ್ ಮಾಡ್ಕೊಳ್ಳೋದಾಗ್ಲಿ, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಇಟ್ಕೊಳ್ಳೋದಾಗ್ಲಿ, ಇದರಿಂದ ಬೇಕೇ ಬೇಕು ನನಗೆ ಒಂದು ಒಂದು ಈ ತರ ಒಂದು ಬೇರೆ ಸಮಾಜ ಬೇಕು, ನಾನಿದು, ಆಮೇಲೆ ಆ ಮೇಲ್ ಈಗೋ ಅದೊಂದು ನಾನು ನೋಡ್ಬಿಟ್ಟಿದ್ದೀನಿ, ತುಂಬಾ ಸಲ ನಾನು ನೋಡಿದ್ದೀನಿ. ಸೊ ನನ್ನ ಕಡೆಗೆ ಫಾರ್ ಎಕ್ಸಾಂಪಲ್ ಎಲ್ಲೋ ಹೋಗ್ತಾ ಇರ್ತೀನಿ ಅಂತ ಇಟ್ಕೊಳ್ಳಿ, ಗಂಡಸರು ಹೆಂಗಸರಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ಅಂತ. ಯಾಕಂದ್ರೆ ನಮ್ಮಲ್ಲೆಲ್ಲ ಹೇಳ್ತಾನೆ ಇರ್ತಾರೆ, ಗಂಡಸು ಬಂದು ಹೆಂಗಸಿಗೆ ಮರ್ಯಾದೆ ಕೊಟ್ಟರೆ ಆ ಸಮಾಜನೇ ಒಂದು ಬ್ಯೂಟಿಫುಲ್ ಸಮಾಜ ಅಂತ. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಹೆಂಗಸರು ಬರ್ತಾ ಇದ್ರೆ ಏನ್ ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ, ಗಂಡಸರು ನುಗ್ಗುತ್ತಾ ಇರ್ತಾರೆ, ಏನು ಪ್ರಾಬ್ಲಮೇ ಇಲ್ಲ ಅವ್ರಿಗೆ, ಏನಾದ್ರೂ ಪರವಾಗಿಲ್ಲ. ಅಲ್ಲ ಇನ್ನು ಕೆಲವು ಕಡೆ ನಾನು ನೋಡಿದೀನಿ, ಲೇಡೀಸ್ ರೆಸ್ಟ್ ರೂಮ್ ಅಲ್ಲೂ ಹೋಗ್ಬಿಟ್ಟು ಎದ್ದು ಬಂದ್ಬಿಟ್ಟಿರ್ತಾರೆ. ಏನಾಯ್ತು ಅಂತಂದ್ರೆ ಏನೂ ಮಾಡಕ್ಕಾಗಲ್ಲ, ಸಾರಿ ಅಂದ್ಬಿಟ್ಟು ಹೋಗ್ತಾರೆ. ಸೊ ಅಲ್ಲಿ ಹೊರಗಡೆ ಹೋದ್ರೆ ಯೂಸೇ ಮಾಡಕ್ಕಾಗಲ್ಲ ಅದನ್ನ, ಅವ್ರಿಗೆ ಏನು ಅಂತಾನೆ ಐಡಿಯಾ ಇಲ್ಲ ಅದ್ರ ಬಗ್ಗೆ. ಸೊ ಬೇಸಿಕ್ ಸೆನ್ಸಸ್ ಆರ್ ಫೇಲಿಂಗ್. ಇದನ್ನೇ ನಾನು ನಿಮ್ಮ ಹತ್ರ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಒಂದಷ್ಟು ಜನ ಅವರು ಮದ್ವೆ ಆಗಿರುತ್ತೆ, ಮಕ್ಕಳು ಇರ್ತಾರೆ, ಅಂಥವರೆಲ್ಲ ಈ ತರ ಒಂದು ವ್ಯವಸ್ಥೆ ಮಾಡ್ಬಿಟ್ರೆ ತುಂಬಾ ಕಷ್ಟ. ಈ ವಿಚಾರಗಳು ಯಾತಕ್ಕೆ ಹೇಳಬೇಕಾಗಿದೆ ಅಂತಂದ್ರೆ, ನಮ್ಮನ್ನ ನಾವು ತಿಳ್ಕೊಬೇಕಾಗಿದೆ, ಫಸ್ಟ್ ತಿದ್ಕೋಬೇಕಾಗಿದೆ. ಯಾಕಂತಂದ್ರೆ ಈಗ ಹೆಂಗಸರಿಗೆ ಆ ಸೆಕ್ಸಿನ ಸುಖಾನೇ ಇಂಪಾರ್ಟೆಂಟ್ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಗಂಡಂದ್ರು. ಅದಕ್ಕೋಸ್ಕರ ಹೆಂಡತಿ ಗೋಲ್ಡ್ ಕೇಳ್ತಾಳೆ, ಇನ್ನೇನೋ ಮನೆ ಕೇಳ್ತಾಳೆ, ಇನ್ನೇನೋ ಕೇಳ್ತಾಳೆ ಅಂತ ಇಲ್ಲ. ಸೊ ಆ ವಿಚಾರಗಳನ್ನು ಒಂದ್ ಸ್ವಲ್ಪ ಸರಿಯಾಗಿ ತಿಳ್ಕೊಬೇಕಾಗುತ್ತೆ. ಈ ನಡುವೆ ತುಂಬಾ ಡಿವೋರ್ಸಸ್ ಆಗ್ತಾ ಇದೆ, ಗಲಾಟೆಗಳಾಗ್ತಾ ಇದೆ. ನಾನು 1/4 ಗ್ರಾಮ್ ಚಿನ್ನ ಕೊಟ್ಟೆ, ನೀನು 10 ಗ್ರಾಮ್ ಚಿನ್ನ ಕೊಟ್ಟೆ. ಸೊ ಈ ತರ ಎಲ್ಲ ಒಂದು ಗಲಾಟೆಗಳು ಶುರುವಾಗ್ಬಿಟ್ಟಿದೆ ಈ ನಡುವೆ. ದಯವಿಟ್ಟು ಇದನ್ನ ನೋಡ್ಕೊಳ್ಳಿ. ಎರಡನೇ ವಿಚಾರ ಬಂದು ಗಂಡಸರು ಅಷ್ಟೇನೆ, ಇದು ಏನೋ ನೀವು ಯಾತಕ್ಕೆ ಔಟ್ಸೋರ್ಸ್ ಮಾಡ್ಕೋತೀರಿ ವಿಚಾರಗಳನ್ನ. ಸೊ ಇದನ್ನ ಸ್ವಲ್ಪ ಕಂಟ್ರೋಲ್ ಇಟ್ಟು ನಾವು ಚೇಂಜ್ ಮಾಡ್ಬೋದು, ಈ ಒಂದು ಸಮಾಜ ಬೇರೆ ತರ ಸೃಷ್ಟಿ ಮಾಡ್ಬೋದು ಅಂತ ಇರ್ಬೋದಲ್ವಾ. ತಪ್ಪಾಗುತ್ತೆ, ತಪ್ಪಾದಾಗ ನಾವು ಅದನ್ನ ಸರಿ ಮಾಡ್ಕೊಂಡ್ಬಿಟ್ಟು ಒಂದು ಮನೇನ ಪ್ಲಸ್ ಅಂತ ತಗೊಂಡೋಗ್ಬಿಟ್ರೆ ಇನ್ನೂ ಎಷ್ಟೋ ಚೆನ್ನಾಗಿರುತ್ತೆ. ಈಗ ನೋಡಿ ನಂದೇನೇನೆ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿತ್ತು, ಒಳ್ಳೆ ಇದು ನನ್ನ ಸಂಸಾರ ಇತ್ತು, ಒಡೆದು ಬಂದು ಇವತ್ತು ಕೂತಿದ್ದೀನಿ. ಈ ಮರುತ್ತರ ನಾನು ಒಂಟಿ. ಸೊ ಹಿಂದೆ ಇಲ್ಲ ಮುಂದೆ ಇಲ್ಲ, ಯಾರನ್ನ ಕೇಳಿದ್ರೆ ಏನೂ ಇಲ್ಲ. ಸೊ ಹಾಗಾಗಿ ಅದನ್ನೇ ನಾನು ಎಲ್ರಿಗೂ ಎಕ್ಸ್ಪ್ಲೈನ್ ಮಾಡ್ತಿರ್ತೀನಿ, ದಯವಿಟ್ಟು ಇರೋಂಥ ಒಂದು ಲೈಫನ್ನ ಹಾಳು ಮಾಡ್ಕೋಬೇಡಿ, ಒಂದು ಸಂತೋಷವಾಗಿರಿ, ಒಂದು ಒಳ್ಳೆ ಜೀವನ ನಡೆಸಿ ಅಂತ. ಇನ್ ಕೇಸ್ ಏನಿಗೆ ಗೊಂದಲ ಇತ್ತು ಅಂತಂದ್ರೆ ಅಟ್ಲೀಸ್ಟ್ ಯು ಮೀಟ್ ವಿತ್ ಸಮ್ ಸೈಕ್ಯಾಟ್ರಿಸ್ಟ್. ಏನೋ ಒಂದು ಈ ಮಿಡ್ ಏಜ್ ಕ್ರೈಸಿಸ್ ಅಂತ ಬಂದೇ ಬರುತ್ತೆ, ಎಲ್ಲರ ಜೀವನದಲ್ಲೂ ಬರುತ್ತೆ ಮಿಡ್ ಏಜ್ ಕ್ರೈಸಿಸ್, ಇದೇನು ಹೊಸ್ತೇನಲ್ಲ. ಬಂದಾಗ ಅದನ್ನ ನಾನು ಹೆಂಗ್ ಸಾರ್ಟ್ ಔಟ್ ಮಾಡ್ಕೊಳ್ಳಿ, ಹೆಂಗ್ ಹೋಗ್ಲಿ ಅಂತ. ಅದ್ರ ಬಿಟ್ಟು ಬೇರೆ ಈ ಸಂಬಂಧಗಳು ಹುಡ್ಕೊಂಡಾಗಿ ಇನ್ನೇನೋ ಒಂದಾಗಿ ಅದೇನಾದ್ರೂ ಆಕ್ಸಿಡೆಂಟ್ ಆಗ್ಬಿಟ್ರೆ ಜೀವನದಲ್ಲಿ ಮತ್ತೆ ತಲೆ ನಿಂತ್ಕೊಳ್ಲಿಕ್ಕಾಗಲ್ಲ. ಸೊ ಆಲ್ರೆಡಿ ಅರ್ಧ ಲೈಫ್ಗಳೆಲ್ಲ ಮುಗಿದೋಗಿರುತ್ತೆ ಅಂಥವ್ರಿಗೆ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ತುಂಬಾ ಜನ ನನಗೆ ಈ ಫೇಸ್ಬುಕ್, ಇನ್ಸ್ಟಾಗ್ರಾಮು ಇಲ್ಲೆಲ್ಲ ಆಗ್ತದೆ, ಇನ್ಕ್ಲೂಡಿಂಗ್ ಲಿಂಕ್ಡ್ಇನ್, ತುಂಬಾ ಜನ ಬರ್ತಾರೆ, ಡೈರೆಕ್ಟ್ ಆಗಿ ಪ್ರಪೋಸ್ ಮಾಡ್ಬಿಡ್ತಾರೆ. ಅದೇನು ಒಂದು ಟ್ರಾನ್ಸ್ ವುಮನ್ ಅಂತಂದ್ರೆ ಏನು? ಟ್ರಾನ್ಸ್ ವುಮನ್ ಈಸ್ ಶಿ ಮೆಂಟ್ ಫಾರ್ ಓನ್ಲಿ ಸೆಕ್ಸ್? ನನ್ನ ಕ್ವಶನ್ ಇಷ್ಟೇ. ಈಸ್ ಟ್ರಾನ್ಸ್ ವುಮನ್ ಮೆಂಟ್ ಫಾರ್ ಸೆಕ್ಸ್? ವಾಟ್ ಅಕಾರ್ಡಿಂಗ್ ಟು ಯು ಈಸ್ ಅ ಟ್ರಾನ್ಸ್ ವುಮನ್? ಒಂದು ಹೊಸ ಜೀವನ ಹುಡುಕ್ತಾ ಇದ್ದಾರೆ. ಇವಾಗ ನಾನು ಟ್ರಾನ್ಸ್ ವುಮನ್ ಆದ್ರೂ ನಾನು ಎ ಸೆಕ್ಷುವಲ್ ಅಂತ ಕರೆಸ್ಕೊತೀನಿ. ನಾನು ಎ ಸೆಕ್ಷುವಲ್ ಅಂತಂದ್ರೆ ಐ ಡೋಂಟ್ ಹ್ಯಾವ್ ಎನಿ ಸೆಕ್ಷುವಲ್ ಅಟ್ರಾಕ್ಷನ್. ಇವಾಗ ಜನರಿಗೆ ಆ ಥರನೂ ಇರ್ಬೋದು, ಹೋಗ್ತಾ ಹೋಗ್ತಾ ದಾರಿನ ಚೇಂಜ್ ಆಗ್ಬೋದು. ಒಂದು ಮಗು ಆಗಿದ್ಮೇಲೆ ಹೆಣ್ಣು ಚೇಂಜ್ ಆಗ್ಬೋದು, ಗಂಡು ಚೇಂಜ್ ಆಗ್ಬೋದು. ಹಂಗಂತ ಹೇಳಿ ನನಗೆ ವೈವಾಹಿಕ ಜೀವನನೇ ಬೇಡ ಅಂತೇಳಿ ಒಂದು ಅಸಹ್ಯವಾದ ಬದುಕನ್ನ ಬದುಕಿದ್ರೆ ಅದಕ್ಕೆ ಯಾವುದಕ್ಕೂ ಮೀನಿಂಗೇ ಇರೋದಿಲ್ಲ. ಸೊ ಎಲ್ಲವೂ ಅದೊಂದೇ ರೀಸನ್ ಅಲ್ಲ. ಸೊ ನಾವು ಬಂದಿರ್ತಕ್ಕಂಥ ಎಕ್ಸಿಸ್ಟೆನ್ಸ್ ಅನ್ನು ನೋಡ್ಬೇಕೇ ಹೊರತು ಬೇರೆ ಇನ್ಯಾವುದೋ ಎಕ್ಸಿಸ್ಟೆನ್ಸ್ ನೋಡ್ಕೊಂಡು ಇನ್ನೇನೋ ಒಂದು ಮಾಡ್ಕೋತೀನಿ ಅಂತ ಹೋದ್ರೆ ಯಾವುದಕ್ಕೂ ಒಂದು ಅರ್ಥ ಇಲ್ಲ, ಯಾವುದಕ್ಕೂ ಒಂದು ರಿಸಲ್ಟೇ ಬರೋದಿಲ್ಲ ನನ್ನ ಪ್ರಕಾರ. ನಾನು ಅದಕ್ಕೆ ಯಾರನ್ನ ಸಿಕ್ಕಿದ್ರೆ ಹೇಳ್ತಾನೆ ಇರ್ತೀನಿ, ದಯವಿಟ್ಟು ಒಂದು ಸ್ವಲ್ಪ ಒಳ್ಳೆ ಕೆಲಸಗಳನ್ನು ಮಾಡಿ. ಅರ್ಧ ಲೈಫ್ ಮುಗಿದೋಯ್ತು, ಬಹುಶಃ ಇನ್ನೊಂದು 10 ವರ್ಷನೋ 15 ವರ್ಷನೋ. ನಮ್ಮ ಇಂಡಿಯನ್ ಸಮಾಜದ ಪ್ರಕಾರ ಇಂಡಿಯಾ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ 66 ವರ್ಷ ಲೈಫ್ ಸ್ಪ್ಯಾನ್ ಅಂತ ಇದೆ, ಗೂಗಲ್ ಹೇಳುತ್ತೆ. 66, 67, 68 ಇಟ್ ಡಸಂಟ್ ಮ್ಯಾಟರ್. ಬಟ್ ಇವಾಗ 50 ಆಗೋಗಿದ್ರೆ ನಿಮ್ಗೆ ಎಷ್ಟಾಗಿರುತ್ತೆ? ಇನ್ನೊಂದು 15 ವರ್ಷ 16 ವರ್ಷ ಮುಗಿತಾ, ಕ್ಲೋಸ್.
ಎವ್ರಿಥಿಂಗ್ ಇಸ್ ಓವರ್. ಸೊ ಅಷ್ಟೊಳಗಡೆ ಗೆಳೆಯನ ಇದ್ರೆ ಮಾಡಿ ಒಳ್ಳೆ ಒಂದು ಹೆಸರುಗಳನ್ನು ಉಳಿಸ್ಕೊಳ್ಳಿ. ಅಥವಾ ಬೇರೆ ಯಾರನ್ನ ಹಿಂಗೆ ಏನೋ ಮಾಡ್ಕೊಂಡು ಡೈವರ್ಸ್ ಮಾಡಿ ಅದೇನೋ ಆಗಿದೆ, ಗಂಡಂದ್ರು ಕೋರ್ಟ್ಗಳಿತಾ ಇರ್ತಾರೆ, ಹೆಂಗಸರು ಕೋರ್ಟ್ಗಳಿತಾ ಇರ್ತಾರೆ. ಇಂಥ ಒಂದು ಕೆಟ್ಟ ಸಮಾಜ ಬೇಡ ನಮಗೆ. ಈ ಒಂದು ಬೇಜಾರು ಮನಸ್ತಾಪಗಳೇನಿದೆ ಇದನ್ನೆಲ್ಲ ಇನ್ನೇ ಮುಗಿಸ್ಕೊಂಡು ಒಂದು ಒಳ್ಳೆ ಪ್ರೊಡಕ್ಟಿವ್ ಸಮಾಜನ ಕಟ್ಟೋಣ ಅಂತ ನನ್ನ ಒಂದು ರಿಕ್ವೆಸ್ಟ್, ಒಂದು ಮನವಿ. ಇದನ್ನ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತಿನ್ನೊಂದಷ್ಟು ಕಂಟೆಂಟ್ ಜೊತೆ ಬರ್ತೀನಿ ತಮಗೆ. ಜರ್ಮನಿ ಬಗ್ಗೆನೂ ಹೇಳಬೇಕು, ತುಂಬಾ ಇದೆ. ಮೊನ್ನೆ ಒಂದು ರೆಕಾರ್ಡ್ ಮಾಡಿದೆ, ಕಟ್ಟಾಗೋಯ್ತು ಆ ಪ್ರೋಗ್ರಾಮು. ತಂದು ತಿಳಿಸ್ಕೊಡ್ತೀನಿ, ಕ್ಷಮೆ ಇರಲಿ. ಆದಷ್ಟು ಬೇಗ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.